ಹಲವರ ಬಾಯಿ ತೊಣದೇ ಹೋಯಿತು. ಈ ಜಾನುವಾರುಗಳ ಹಾಲನ್ನ, ಅರ್ಥ ಆಯ್ತಾ ಆ ವಚನ? ನದಿ ಉದಕವ ನದಿಗೆ ಅರ್ಪಿತ ಮಾಡಿ, ಲೆಟ್ ದ ವಾಟರ್ ಆಫ್ ದ ರಿವರ್ ಬಿ ಇನ್ ದ ರಿವರ್. ನದಿಯಲ್ಲಿದ್ದ ನೀರನ್ನ ನದಿಗೆ ಬಿಡಿ. ಮರ ಹೂವನ್ನ ಮರಕ್ಕಿರಿಸಿ, ಆ ಹೂವನ್ನ ಅಲ್ಲೇ ಇರಲಿ. ತಾಯಿನ ಕಟ್ಟಿ ಕರುವನ್ನ ಮರಗಿಸಿ, ತಾಯಿನ ಮರಗಿಸಿ ಕರುವನ್ನ ಕಟ್ಟಿ ಮೊಲವ ಹಾಲನ್ನು ಉಣಬೇಡವೋ, ಆ ಹಸು ಹಾಲನ್ನ ಕುಡಿಯಬೇಡ. ಕೂಡಲ ಸಂಗಮ ದೇವ ಹಲವರ ಬಾಯಿ ತೊಣದೇ ಹೋಯಿತು. ಆಟೋ ಇಮ್ಯೂನ್ ಡಿಸೀಸಸ್ ಬಂದೇ ಬರುತ್ತೆ ಜಾನುವಾರುಗಳ ಹಾಲನ್ನು ಕುಡಿದರೆ ಅಂತ ಯಾರು ಹೇಳಿದ್ರು? ಯಾವಾಗ? 12ನೇ ಶತಮಾನ. ಈಗ ಏನ್ ಮಾಡ್ತಾ ಇದ್ರು? ಹಸುಗಳಿಗೆ IVF ಹಾಕಿ, ಎತ್ತುಗಳಿಲ್ಲದೆ ಆ ವೀರ್ಯ ಕಣಗಳನ್ನು ಜೋಡಿಸಿ, ಸ್ಟೆರಾಯ್ಡ್ಸ್, ಆಂಟಿಬಯೋಟಿಕ್ಸ್ ಹಾಕಿ ಒಂದೊಂದು ಹಸುವಿಂದ 25-30 ಲೀಟರ್ ತೆಗೆದು ತಂದು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯಾವಾಗ ಬೇಕಾದ್ರೆ ಆವಾಗ ನಮ್ಮ ಮಕ್ಕಳ ಬಾಯಿಗೆ ಹಾಕೋದು ಶುರು ಮಾಡಿದ ಮೇಲೆ ಹೆಣ್ಣು ಮಕ್ಕಳಿಗೆ ಮುಟ್ಟಾಗೋದು ಈಗ 8 ವರ್ಷ 9 ವರ್ಷಕ್ಕೆ ಆಗ್ತದೆ. 16 ವರ್ಷಕ್ಕೆ ಮುಟ್ಟಾಗಬೇಕಾಗಿತ್ತು. ಯಾರು ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ನೀವು ನಾಳೆಯಿಂದ ಹಾಲನ್ನ ನಿಮ್ಮ ಬಾಯಿಗೆ ಹೋಗ್ಕೊಂಡಿಲ್ಲ ಅಂದ್ರೆ ಬರೋ 6 ತಿಂಗಳಲ್ಲಿ ಎಲ್ಲ ಗೈನಕಾಲಜಿ ಹಾಸ್ಪಿಟಲ್ಸ್ ಕ್ಲೋಸ್ ಆಗತ್ತೆ, ಗ್ಯಾರಂಟಿ. ಹೋಗಯ್ಯ, ನೀನೊಬ್ರು ಚೆನ್ನಾಗಿದ್ಯಾ, ಬಿಳಿ ಕೂದಲು ಹಾಕೊಂಡು ಬಂದಿದ್ಯಾ, ನಾವು ಬೆಳಗ್ಗೆ ಇದ್ರೆ ಕಾಫಿ ಕುಡಿಬೇಕು, ಹಾಲು ಬೇಡವೇ. ರಾತ್ರಿ 12 ಗಂಟೆಗೆ ಮನೆಗೆ ಬಂದ್ರು ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ ಅಂತ ಕೇಳೋ ಕಲ್ಚರ್ ಆಗಿದೆ. ಯಾರು ಮಾಡಿತ್ತು? ಕಾಫಿ ಎಸ್ಟೇಟು, ಶುಗರ್ ಎಸ್ಟೇಟು, ಟೀ ಎಸ್ಟೇಟ್. ಎಲ್ಲಿವೆ ಇವು? ಎಲ್ಲ ಪರ್ವತದ ಬೆಟ್ಟಗಳ ಅಂಚಿನಲ್ಲಿ ಕಾಫಿ ಎಸ್ಟೇಟು, ಶುಗರ್ ಎಸ್ಟೇಟು, ಟೀ ಎಸ್ಟೇಟ್. 38% of agriculture land is occupied by these three. ನಮ್ಮ ನದಿಗಳು ಹಬೆಯಾಗಿ ಹೋಗ್ತಾ ಇವೆ ಈ 3 ಎಸ್ಟೇಟ್ಗಳನ್ನು ನೋಡ್ತೇವೆ. ಕಾವೇರಿ ನದಿ ಜೀವನದಿಯಾಗಿದ್ದು ಈಗ 4 ತಿಂಗಳು ಮಾತ್ರ ಹರಿತಾ ಇದೆ. ಈಗ ಈ ಚಿಂತನ ಮಂಥನ ಅನ್ನೋ ಪದಕ್ಕೆ ನಿಮಗೆ ವ್ಯಕ್ತಿಗೆ ಕರ್ಕೊಂಡು ಬರ್ತಾ ಇದೆ. ನಾವು ತಿನ್ನುವ ಕುಡಿಯುವ ಪ್ರತಿಯೊಂದು ತುತ್ತು ತೊಟ್ಟಿನಲ್ಲಿ ಪರಿಸರವನ್ನ ನಾಶ ಮಾಡ್ತಾ ಇದ್ದೀವಿ. ಪ್ರಕೃತಿ ಸಂಪತ್ತನ್ನ ದೋಚ್ತಾ ಇದ್ದೀವಿ. ಇಡೀ ಜಗತ್ತಲ್ಲಿದ್ದ ಜೀವರಾಶಿಯ ಪ್ರಕೃತಿ ಸಂಪತ್ತನ್ನ ನಮ್ಮದೇ ಅಂತ ನಾವು ಮಾಡ್ತಾ ಇರೋ ಈ ಭಯಾನಕ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈಗ ನಿಮ್ಮ ಮೇಡಮ್ ಕೇಳ್ತಾ ಇದ್ರು, ಯಾಕೆ ಮಕ್ಕಳಿಗೆ 8% ಹೃದಯ ಅಂದ್ರೆ because of sugar spike, because of not having the right fat. ಸರಿಯಾದ ಕೊಬ್ಬಿಲ್ಲ. ನಾವು ಮುಂಚೆ ಎದ್ದುಗಾನದ್ದು ಕುಸ್ದೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಆಯಾ ಜಾಗದಲ್ಲಿ ಬೆಳೀತಾ ಇರ್ತಕ್ಕಂಥ ಎಣ್ಣೆ ಕಾಳಿಗೆ ನಾವು ನಿಧಾನವಾಗಿ ಎತ್ತುಗಳಿಂದ ಎತ್ತಿಗೆ ತಿರುಗಿಸಿ RPM 1 or 2 ಇದೆ. ನೋ ಟೆಂಪರೇಚರ್ ಅಂದ್ರೆ ಎಣ್ಣೆಯನ್ನೇ ತೆಗೆಯುವಾಗ ಉಷ್ಣತೆ ಇಲ್ಲದೆ ಇರಂಗೆ ನೋಡ್ಕೊಳ್ಳೋದೇ ಎದ್ದಿನ ಗಾಣದ ವಿಶಿಷ್ಟ. ಈಗ ಮಿಷಿನ್ಗೆ ಹಾಕಿ ಬುರ್ ಅಂತ ತಿರುಗಿಸಿದ್ರೆ ಟೆಂಪರೇಚರ್ ಹೈ ಆಗುತ್ತೆ, ಪ್ರೆಷರ್ ಹೈ ಆಗುತ್ತೆ. ಈಗ ನೀವು ಹಿಮಾಲಯಕ್ಕೆ ಹೋಗ್ಬೇಕಾಗಿದ್ದಾಗ ಆಕ್ಸಿಜನ್ ಬಂದು ನಿಮ್ಮ ಶ್ವಾಸಕೋಶ ಮೇಲೆ ನಿಂತೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರೆಷರ್ ಟೆಂಪರೇಚರ್ ಕಮ್ಮಿ ಆಗುತ್ತೆ. ಅಂದ್ರೆ ನಾರ್ಮಲ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಅಲ್ಲಿ ಮಾತ್ರನೇ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಸರಿಯಾಗಿ ನಡೆಯುತ್ತೆ. ಸೊ ಅದನ್ನು ಯಾವಾಗ ನಾವು ಕೆದಕಿದ್ದೀವಿ ಆವಾಗ ರೋಗ ಬರುತ್ತೆ. ಅಂದ್ರೆ ನೀವು ಮಾಡ್ತಾ ಇರೋ ಎಣ್ಣೆ ಈ ಮಿಷಿನ್ಗಳಲ್ಲಿ, ಅದ್ರ ಜೊತೆಗೆ ರಿಫೈನ್ಡ್ ಆಯಿಲ್ಸ್, ಈ ಡೀಸೆಲ್ ಇಂಡಸ್ಟ್ರಿ ಬಂದ ಮೇಲೆ ಅಲ್ಲಿ ಮಿಕ್ಕಿದ್ದ ಮಿನರಲ್ ಆಯಿಲ್ ಅನ್ನು ತಂದು ನಿಮ್ಮ ಅಡಿಗೆ ಎಣ್ಣೆಗೆ ಕಲಬೆರಕೆ ಆಗ್ತಾ ಇದೆ. ನೀವು ಪ್ಯಾಕೆಟ್ ಅನ್ನು ನೋಡಿದ್ರೆ ಅಲ್ಲಿ ಅವರು ನೀಟಾಗಿ ಬರೆದಿರ್ತಾರೆ, ನಾನೇನು ಕುಡಿಸ್ತಾ ಇಲ್ಲ. ಸೊ ಆ ಮಿನರಲ್ ಆಯಿಲ್ ನ್ಯಾಚುರಲ್ ಆಯಿಲ್ ಅಲ್ಲ, ಅದು ಕೊಬ್ಬು ಅಲ್ಲವೇ ಅಲ್ಲ. ಆಕ್ಚುಲಿ ನಿಮಗೆ ಹೃದಯ ಸ್ನಾಯುಗಳು ತಯಾರಾಗಬೇಕಂದ್ರೆ ಸರಿಯಾದ ಕೊಬ್ಬಂಶ ಬೇಕು. ನಿಮ್ಮ ಯಕೃತ್ತು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಕೊಬ್ಬು ಬೇಕು. ನಿಮ್ಮ ಮಿದುಳಿನಲ್ಲಿ ನರನಾಡಿಗಳು ಹೊಸದಾಗಿ